ಕನ್ನಡ ಭಾಷೆ ಏನಾದ್ರೂ ಒಮ್ಮೆ ಹಾಳಾದ್ರೆ ಅದನ್ನ ಸರಿಪಡಿಸೋದಕ್ಕೆ ಆಗಲ್ಲ ಅನ್ನುವಂಥ ವಿಚಾರವನ್ನ ಈಗ ಹೋರಾಟಗಾರರಾದಂಥ ರೂಪೇಶ್ ರಾಜಣ್ಣ ಮಾತಾಡಿದ್ದಾರೆ. ನಾವು ಮೊದಲು ಕನ್ನಡವನ್ನ ಅಭಿಮಾನದಿಂದ ಮಾತಾಡಬೇಕು. ಕನ್ನಡ ರಾಜ್ಯೋತ್ಸವದ ಸಂಭ್ರಮ ಒಂದು ಕಡೆ ಆದ್ರೆ ಮತ್ತೊಂದು ಕಡೆಯಲ್ಲಿ ಒಂದಷ್ಟು ಜನ ಮಾತಾಡ್ತಾ ಇದ್ದಾರೆ ಕನ್ನಡದ ಬಗ್ಗೆ, ಕನ್ನಡ ನಾಡು ನುಡಿಯ ಬಗ್ಗೆ. ಕನ್ನಡ ಭಾಷೆ ಏನಾದ್ರೂ ಹಾಳಾದ್ರೆ ಮತ್ತೆ ಅದನ್ನ ಸರಿಪಡಿಸೋದಕ್ಕಾಗಲ್ಲ. ಅನ್ಯ ಭಾಷಿಕರಿಗೆ ಕನ್ನಡದ ಬಗ್ಗೆ ಕನ್ನಡಿಗರು ಅರಿವನ್ನ ಮೂಡಿಸಬೇಕು ಅಂತ ಹೇಳಿದ್ದಾರೆ ಹೋರಾಟಗಾರ ರೂಪೇಶ್ ರಾಜಣ್ಣ. ನಾಡಿನ ಸಮಸ್ತ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಕನ್ನಡದ ಹೋರಾಟದ ಮೂಲಕವೇ ಹೆಸರಾಗಿರ್ತಕ್ಕಂಥ ರೂಪೇಶ್ ರಾಜಣ್ಣ ಅವರಿದ್ದಾರೆ. ಸರ್ ನಮಸ್ಕಾರ. ಫಸ್ಟ್ ಆಫ್ ಆಲ್ ಕನ್ನಡ ರಾಜ್ಯೋತ್ಸವದ ಶುಭಾಶಯ. ಮೊದಲನೇದಾಗಿ ನಿಮ್ಮ ವಾಹಿನಿಯ ಸಿಬ್ಬಂದಿಗೂ ಹಾಗೂ ಇಡೀ ಕರ್ನಾಟಕದ ಜನತೆಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಸವಿ ಹಾರೈಕೆಗಳು. ರೂಪೇಶ್ ರಾಜಣ್ಣ ಅಂತ ಹೇಳಿದ್ರೆ ಒಂದು ವಿಭಿನ್ನ ಹೋರಾಟ. ಕನ್ನಡದ ಉಳಿವಿಗಾಗಿ ಪ್ರತಿನಿತ್ಯ ನಿರಂತರವಾಗಿ ಹೋರಾಟ ಮಾಡ್ಕೊಂಬಂದಂಥವ್ರು. ನಿಮಗೆ ಅದರಾದಂಥ ಒಂದು ಹೋರಾಟ ಯಾವುದಾದ್ರೂ ನೆನಪು ಮಾಡ್ಕೊಳ್ಳೋದು ಯಾವುದು? ನಿಜಕ್ಕೂ ಸರ್ ತುಂಬ ಹೋರಾಟಗಳು ನೆನಪಿಗೆ ಬರ್ತದೆ. ನಮ್ಮ ನೆಲ ಜಲ ಭಾಷೆ, ಯಾಕಂದ್ರೆ ಪ್ರತಿ ದಿನ ಕನ್ನಡದ ವಿಚಾರವಾಗಿ ಏನಾರು ಒಂದು ಇಲ್ಲಿ ಬಂದು ದಬ್ಬಾಳಿಕೆ ಮಾಡ್ತಕ್ಕಂಥದ್ದು, ನಮ್ಮ ಜನರ ವಿರುದ್ಧವಾಗಿ ನಿಲ್ತಕ್ಕಂಥದ್ದು, ಈ ಥರದ ಒಂದಷ್ಟು ಸನ್ನಿವೇಶಗಳು ಸಾಕಷ್ಟು ತುಂಬ ಹೋರಾಟಗಳು ಜ್ಞಾಪಕ ಬರ್ತದೆ. ಅದರ ಪ್ರಮುಖ ಎರಡು ಹೋರಾಟವನ್ನು ನಾನು ಜ್ಞಾಪಿಸ್ಕೋಬೇಕು ಅಂದರೆ, ಒಂದು ಒಬ್ಬ ರೈತನಿಗೆ ಪಂಚೆ ಹಾಕೊಂಡು ಒಂದು ಮಾಲಲ್ಲಿ ಆ ಪಂಚೆ ಹಾಕೊಂಡಿರ್ತಕ್ಕಂಥ ರೈತನಿಗೆ ಒಳಗಡೆ ಬಿಡಲ್ಲ ಅಂತ ತಂದಾಗ ಅವತ್ತು ರೈತನ ಪರವಾಗಿ ನಿಂತ್ಕೊಂಡು ಅವ್ರಿಗೆ ಜೈಕಾರ ಹಾಕಿದ್ದು ಅದೊಂದು ನನಗೆ ಬಹಳ ಖುಷಿ ವಿಚಾರ. ಮೊನ್ನೆ ಒಬ್ಬ ಯಾರೋ ಮಾರ್ವಾಡಿ ಬ್ಯಾರಿಕೇಡ್ಗಳನ್ನ ಹಾಕೊಂಡು ಇದು ನಮ್ಮ ನೆಲ ನಮ್ಮ ಒಂದು ವಿಚಾರ ಅಂತಂತ ಹೋದಾಗ ಅದನ್ನು ನಿಂತು ಎದುರಿಸಿದ್ದು, ಜೊತೆಗೆ ಬಂದು ಮೆಟ್ರೋದಲ್ಲಿ 50 ಜನ ಕನ್ನಡಿಗರನ್ನ ತೆಗಿಬೇಕು ಅಂದರೆ ಲೋಕೋ ಪೈಲಟ್ಗಳನ್ನ ನೇಮಕ ಮಾಡಬೇಕು ಅಂತ ಹೇಳಿ ಒಂದು ನೋಟಿಫಿಕೇಶನ್ ಹೊರಡಿಸಿ ಇನ್ಯಾವುದೋ ರಾಜ್ಯದ ಜನರಿಗೆ ಉಪಯೋಗ ಆಗೋ ಥರ ಮಾಡಿದ್ರು. ಅವತ್ತು ನಮ್ಮ ಯುವ ಕರ್ನಾಟಕ ವೇದಿಕೆಯಿಂದ ನಿಂತ್ಕೊಂಡು ಹೋರಾಟ ಮಾಡಿ ಸಂಜೆ ಒಳಗೆ ಆದೇಶವನ್ನು ವಾಪಸ್ ಮಾಡಿದ್ದು ಇವೆಲ್ಲ ಬಹಳ ನೆನಪಾಗುತ್ತೆ. ವಿಶೇಷವಾಗಿ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯನ್ನು ಇಡಬೇಕು ಅಂತ ಬೆಳಗಾವಿ ಪೀರಣವಾಡಿಯಲ್ಲಿ ಅವತ್ತು ಇಡೀ ರಾತ್ರಿ ಮಧ್ಯರಾತ್ರಿ 12:30 1 ಗಂಟೆಯಲ್ಲಿ ಹೋಗಿ ಆ ಪ್ರತಿಮೆಯನ್ನು ಅಲ್ಲಿಟ್ಟು ನಮ್ಮ ನಾಡಿನ ಅಸ್ಮಿತೆಯ ವಿಚಾರವಾಗಿ ಅವತ್ತು ನಿಂತಂಥ ವಿಚಾರ ಇದೆಯಲ್ಲ ಸರ್, ಇವೆಲ್ಲ ಬಹಳ ನೆನಪಿಗೆ ಬರ್ತವೆ. ಇನ್ನೂ ಸುಮಾರಿದೆ, ನನಗೆ ಜ್ಞಾಪಕಕ್ಕೆ ಬರ್ತಾ ಇಲ್ಲ, ಆದರೆ ಒಂದಷ್ಟು ಜ್ಞಾಪಕ ಮಾಡಿ. ಕನ್ನಡ ಭಾಷೆ ಏನಾದ್ರೂ ಒಮ್ಮೆ ಹಾಳಾದ್ರೆ ಅದನ್ನ ಸರಿಪಡಿಸೋದಕ್ಕೆ ಆಗಲ್ಲ ಅನ್ನುವಂಥ ವಿಚಾರವನ್ನ ಈಗ ಹೋರಾಟಗಾರರಾದಂಥ ರೂಪೇಶ್ ರಾಜಣ್ಣ ಮಾತಾಡಿದ್ದಾರೆ. ನಾವು ಮೊದಲು ಕನ್ನಡವನ್ನ ಅಭಿಮಾನದಿಂದ ಮಾತಾಡಬೇಕು. ಕನ್ನಡ ರಾಜ್ಯೋತ್ಸವದ ಸಂಭ್ರಮ ಒಂದು ಕಡೆ ಆದ್ರೆ ಮತ್ತೊಂದು ಕಡೆಯಲ್ಲಿ ಒಂದಷ್ಟು ಜನ ಮಾತಾಡ್ತಾ ಇದ್ದಾರೆ ಕನ್ನಡದ ಬಗ್ಗೆ, ಕನ್ನಡ ನಾಡು ನುಡಿಯ ಬಗ್ಗೆ. ಕನ್ನಡ ಭಾಷೆ ಏನಾದ್ರೂ ಹಾಳಾದ್ರೆ ಮತ್ತೆ ಅದನ್ನ ಸರಿಪಡಿಸೋದಕ್ಕಾಗಲ್ಲ. ಅನ್ಯ ಭಾಷಿಕರಿಗೆ ಕನ್ನಡದ ಬಗ್ಗೆ ಕನ್ನಡಿಗರು ಅರಿವನ್ನ ಮೂಡಿಸಬೇಕು ಅಂತ ಹೇಳಿದ್ದಾರೆ ಹೋರಾಟಗಾರ ರೂಪೇಶ್ ರಾಜಣ್ಣ. ನಾಡಿನ ಸಮಸ್ತ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಕನ್ನಡದ ಹೋರಾಟದ ಮೂಲಕವೇ ಹೆಸರಾಗಿರ್ತಕ್ಕಂಥ ರೂಪೇಶ್ ರಾಜಣ್ಣ ಅವರಿದ್ದಾರೆ. ಸರ್ ನಮಸ್ಕಾರ. ಫಸ್ಟ್ ಆಫ್ ಆಲ್ ಕನ್ನಡ ರಾಜ್ಯೋತ್ಸವದ ಶುಭಾಶಯ. ಮೊದಲನೇದಾಗಿ ನಿಮ್ಮ ವಾಹಿನಿಯ ಸಿಬ್ಬಂದಿಗೂ ಹಾಗೂ ಇಡೀ ಕರ್ನಾಟಕದ ಜನತೆಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಸವಿ ಹಾರೈಕೆಗಳು. ರೂಪೇಶ್ ರಾಜಣ್ಣ ಅಂತ ಹೇಳಿದ್ರೆ ಒಂದು ವಿಭಿನ್ನ ಹೋರಾಟ. ಕನ್ನಡದ ಉಳಿವಿಗಾಗಿ ಪ್ರತಿನಿತ್ಯ ನಿರಂತರವಾಗಿ ಹೋರಾಟ ಮಾಡ್ಕೊಂಬಂದಂಥವ್ರು. ನಿಮಗೆ ಅದರಾದಂಥ ಒಂದು ಹೋರಾಟ ಯಾವುದಾದ್ರೂ ನೆನಪು ಮಾಡ್ಕೊಳ್ಳೋದು ಯಾವುದು? ನಿಜಕ್ಕೂ ಸರ್ ತುಂಬ ಹೋರಾಟಗಳು ನೆನಪಿಗೆ ಬರ್ತದೆ. ನಮ್ಮ ನೆಲ ಜಲ ಭಾಷೆ, ಯಾಕಂದ್ರೆ ಪ್ರತಿ ದಿನ ಕನ್ನಡದ ವಿಚಾರವಾಗಿ ಏನಾರು ಒಂದು ಇಲ್ಲಿ ಬಂದು ದಬ್ಬಾಳಿಕೆ ಮಾಡ್ತಕ್ಕಂಥದ್ದು, ನಮ್ಮ ಜನರ ವಿರುದ್ಧವಾಗಿ ನಿಲ್ತಕ್ಕಂಥದ್ದು, ಈ ಥರದ ಒಂದಷ್ಟು ಸನ್ನಿವೇಶಗಳು ಸಾಕಷ್ಟು ತುಂಬ ಹೋರಾಟಗಳು ಜ್ಞಾಪಕ ಬರ್ತದೆ. ಅದರ ಪ್ರಮುಖ ಎರಡು ಹೋರಾಟವನ್ನು ನಾನು ಜ್ಞಾಪಿಸ್ಕೋಬೇಕು ಅಂದರೆ, ಒಂದು ಒಬ್ಬ ರೈತನಿಗೆ ಪಂಚೆ ಹಾಕೊಂಡು ಒಂದು ಮಾಲಲ್ಲಿ ಆ ಪಂಚೆ ಹಾಕೊಂಡಿರ್ತಕ್ಕಂಥ ರೈತನಿಗೆ ಒಳಗಡೆ ಬಿಡಲ್ಲ ಅಂತ ತಂದಾಗ ಅವತ್ತು ರೈತನ ಪರವಾಗಿ ನಿಂತ್ಕೊಂಡು ಅವ್ರಿಗೆ ಜೈಕಾರ ಹಾಕಿದ್ದು ಅದೊಂದು ನನಗೆ ಬಹಳ ಖುಷಿ ವಿಚಾರ. ಮೊನ್ನೆ ಒಬ್ಬ ಯಾರೋ ಮಾರ್ವಾಡಿ ಬ್ಯಾರಿಕೇಡ್ಗಳನ್ನ ಹಾಕೊಂಡು ಇದು ನಮ್ಮ ನೆಲ ನಮ್ಮ ಒಂದು ವಿಚಾರ ಅಂತಂತ ಹೋದಾಗ ಅದನ್ನು ನಿಂತು ಎದುರಿಸಿದ್ದು, ಜೊತೆಗೆ ಬಂದು ಮೆಟ್ರೋದಲ್ಲಿ 50 ಜನ ಕನ್ನಡಿಗರನ್ನ ತೆಗಿಬೇಕು ಅಂದರೆ ಲೋಕೋ ಪೈಲಟ್ಗಳನ್ನ ನೇಮಕ ಮಾಡಬೇಕು ಅಂತ ಹೇಳಿ ಒಂದು ನೋಟಿಫಿಕೇಶನ್ ಹೊರಡಿಸಿ ಇನ್ಯಾವುದೋ ರಾಜ್ಯದ ಜನರಿಗೆ ಉಪಯೋಗ ಆಗೋ ಥರ ಮಾಡಿದ್ರು. ಅವತ್ತು ನಮ್ಮ ಯುವ ಕರ್ನಾಟಕ ವೇದಿಕೆಯಿಂದ ನಿಂತ್ಕೊಂಡು ಹೋರಾಟ ಮಾಡಿ ಸಂಜೆ ಒಳಗೆ ಆದೇಶವನ್ನು ವಾಪಸ್ ಮಾಡಿದ್ದು ಇವೆಲ್ಲ ಬಹಳ ನೆನಪಾಗುತ್ತೆ. ವಿಶೇಷವಾಗಿ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯನ್ನು ಇಡಬೇಕು ಅಂತ ಬೆಳಗಾವಿ ಪೀರಣವಾಡಿಯಲ್ಲಿ ಅವತ್ತು ಇಡೀ ರಾತ್ರಿ ಮಧ್ಯರಾತ್ರಿ 12:30 1 ಗಂಟೆಯಲ್ಲಿ ಹೋಗಿ ಆ ಪ್ರತಿಮೆಯನ್ನು ಅಲ್ಲಿಟ್ಟು ನಮ್ಮ ನಾಡಿನ ಅಸ್ಮಿತೆಯ ವಿಚಾರವಾಗಿ ಅವತ್ತು ನಿಂತಂಥ ವಿಚಾರ ಇದೆಯಲ್ಲ ಸರ್, ಇವೆಲ್ಲ ಬಹಳ ನೆನಪಿಗೆ ಬರ್ತವೆ. ಇನ್ನೂ ಸುಮಾರಿದೆ, ನನಗೆ ಜ್ಞಾಪಕಕ್ಕೆ ಬರ್ತಾ ಇಲ್ಲ, ಆದರೆ ಒಂದಷ್ಟು ಜ್ಞಾಪಕ ಮಾಡಿ.
ಭಾಷೆ ಏನಾದ್ರೂ ಒಮ್ಮೆ ಹಾಳಾದ್ರೆ ಅದನ್ನ ಸರಿಪಡಿಸೋದಕ್ಕೆ ಆಗಲ್ಲ ಅನ್ನುವಂಥ ವಿಚಾರವನ್ನ ಈಗ ಹೋರಾಟಗಾರರಾದಂಥ ರೂಪೇಶ್ ರಾಜಣ್ಣ ಮಾತಾಡಿದ್ದಾರೆ. ನಾವು ಮೊದಲು ಕನ್ನಡವನ್ನ ಅಭಿಮಾನದಿಂದ ಮಾತಾಡಬೇಕು. ಕನ್ನಡ ರಾಜ್ಯೋತ್ಸವದ ಸಂಭ್ರಮ ಒಂದು ಕಡೆ ಆದ್ರೆ ಮತ್ತೊಂದು ಕಡೆಯಲ್ಲಿ ಒಂದಷ್ಟು ಜನ ಮಾತಾಡ್ತಾ ಇದ್ದಾರೆ ಕನ್ನಡದ ಬಗ್ಗೆ, ಕನ್ನಡ ನಾಡು ನುಡಿಯ ಬಗ್ಗೆ. ಕನ್ನಡ ಭಾಷೆ ಏನಾದ್ರೂ ಹಾಳಾದ್ರೆ ಮತ್ತೆ ಅದನ್ನ ಸರಿಪಡಿಸೋದಕ್ಕಾಗಲ್ಲ. ಅನ್ಯ ಭಾಷಿಕರಿಗೆ ಕನ್ನಡದ ಬಗ್ಗೆ ಕನ್ನಡಿಗರು ಅರಿವನ್ನ ಮೂಡಿಸಬೇಕು ಅಂತ ಹೇಳಿದ್ದಾರೆ ಹೋರಾಟಗಾರ ರೂಪೇಶ್ ರಾಜಣ್ಣ. ನಾಡಿನ ಸಮಸ್ತ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಸೊ ಕನ್ನಡದ ಹೋರಾಟದ ಮೂಲಕವೇ ಹೆಸರಾಗಿರ್ತಕ್ಕಂಥ ರೂಪೇಶ್ ರಾಜಣ್ಣ ಅವರಿದ್ದಾರೆ. ಸರ್ ನಮಸ್ಕಾರ. ಫಸ್ಟ್ ಆಫ್ ಆಲ್ ಕನ್ನಡ ರಾಜ್ಯೋತ್ಸವದ ಶುಭಾಶಯ. ಮೊದಲನೇದಾಗಿ ನಿಮ್ಮ ವಾಹಿನಿಯ ಸಿಬ್ಬಂದಿಗೂ ಹಾಗೂ ಇಡೀ ಕರ್ನಾಟಕದ ಜನತೆಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಸವಿ ಹಾರೈಕೆಗಳು. ಸೊ ರೂಪೇಶ್ ರಾಜಣ್ಣ ಅಂತ ಹೇಳಿದ್ರೆ ಒಂದು ವಿಭಿನ್ನ ಹೋರಾಟ. ಸೊ ಕನ್ನಡದ ಉಳಿವಿಗಾಗಿ ಪ್ರತಿನಿತ್ಯ ನಿರಂತರವಾಗಿ ಹೋರಾಟ ಮಾಡ್ಕೊಂಬಂದಂಥವ್ರು. ಸೊ ನಿಮಗೆ ಅದರಾದಂಥ ಒಂದು ಹೋರಾಟ ಯಾವುದಾದ್ರೂ ನೆನ್ಪು ಮಾಡ್ಕೊಳ್ಳೋದು ಯಾವುದು? ನಿಜಕ್ಕೂ ಸರ್ ತುಂಬಾ ಹೋರಾಟಗಳು ನೆನಪಿಗೆ ಬರ್ತದೆ. ನಮ್ಮ ನೆಲ ಜಲ ಭಾಷೆ, ಯಾಕಂದ್ರೆ ಪ್ರತಿ ದಿನ ಕನ್ನಡದ ವಿಚಾರವಾಗಿ ಏನಾರು ಒಂದು ಇಲ್ಲಿ ಬಂದು ದಬ್ಬಾಳಿಕೆ ಮಾಡ್ತಕ್ಕಂಥದ್ದು, ನಮ್ಮ ಜನರ ವಿರುದ್ಧವಾಗಿ ನಿಲ್ತಕ್ಕಂಥದ್ದು, ಈ ಥರದೊಂದಷ್ಟು ಸನ್ನಿವೇಶಗಳು ಸಾಕಷ್ಟು ತುಂಬಾ ಹೋರಾಟಗಳು ಜ್ಞಾಪಕ ಬರ್ತದೆ. ಅದರ ಪ್ರಮುಖ 2 ಹೋರಾಟವನ್ನು ನಾನು ಜ್ಞಾಪಿಸ್ಕೋಬೇಕು ಅಂದ್ರೆ, ಒಂದು, ಒಬ್ಬ ರೈತನಿಗೆ ಪಂಚೆ ಹಾಕೊಂಡು ಒಂದು ಮಾಲಲ್ಲಿ ಆ ಪಂಚೆ ಹಾಕೊಂಡಿರ್ತಕ್ಕಂಥ ರೈತನಿಗೆ ಒಳಗಡೆ ಬಿಡಲ್ಲ ಅಂತ ತಂದಾಗ ಅವತ್ತು ಆ ರೈತನ ಪರವಾಗಿ ನಿಂತ್ಕೊಂಡು ಅವ್ರಿಗೆ ಜೈಕಾರ ಹಾಕಿದ್ದು, ಅದೊಂದು ನನಗೆ ಬಹಳ ಖುಷಿ ವಿಚಾರ. ಮೊನ್ನೆ ಒಬ್ಬ ಯಾರೋ ಮಾರವಾಡಿ ಬ್ಯಾರಿಕೇಡ್ಗಳನ್ನ ಹಾಕೊಂಡು ಇದು ನಮ್ಮ ನೆಲ ನಮ್ಮ ಒಂದು ವಿಚಾರ ಅಂತ ಹೋದಾಗ ಅದನ್ನ ನಿಂತು ಎದುರಿಸಿದ್ದು, ಜೊತೆಗೆ ಬಂದು ಮೆಟ್ರೋದಲ್ಲಿ 50 ಜನ ಕನ್ನಡಿಗರನ್ನ ತೆಗಿಬೇಕು ಅಂದ್ರೆ ಲೋಕೋ ಪೈಲಟ್ಗಳನ್ನ ನೇಮಕ ಮಾಡಬೇಕು ಅಂತ ಹೇಳಿ ಒಂದು ನೋಟಿಫಿಕೇಶನ್ ಹೊರಡಿಸಿ ಇನ್ಯಾವುದೋ ರಾಜ್ಯದ ಜನರಿಗೆ ಉಪಯೋಗ ಆಗೋ ಥರ ಮಾಡಿದ್ರು. ಅವತ್ತು ನಮ್ಮ ಯುವ ಕರ್ನಾಟಕ ವೇದಿಕೆಯಿಂದ ನಿಂತ್ಕೊಂಡು ಹೋರಾಟ ಮಾಡಿ ಸಂಜೆ ಒಳಗೆ ಆದೇಶವನ್ನ ವಾಪಸ್ ಮಾಡಿದ್ದು, ಇವೆಲ್ಲ ಬಹಳ ನೆನಪಾಗುತ್ತೆ. ವಿಶೇಷವಾಗಿ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯನ್ನು ಇಡಬೇಕು ಅಂತ ಬೆಳಗಾವಿ ಪೀರಣವಾಡಿಯಲ್ಲಿ ಅವತ್ತು ಇಡೀ ರಾತ್ರಿ ಮಧ್ಯರಾತ್ರಿ 12:30-1 ಗಂಟೆಯಲ್ಲಿ ಹೋಗಿ ಆ ಪ್ರತಿಮೆಯನ್ನು ಅಲ್ಲಿಟ್ಟು ನಮ್ಮ ನಾಡಿನ ಅಸ್ಮಿತೆ ವಿಚಾರವಾಗಿ ಅವತ್ತು ನಿಂತಂತ ವಿಚಾರ ಇದೆಯಲ್ಲ ಸರ್, ಇವೆಲ್ಲ ಬಹಳ ನೆನಪಿಗೆ ಬರ್ತವೆ. ಇನ್ನೂ ಸುಮಾರಿದೆ, ನನಗೆ ಜ್ಞಾಪಕಕ್ಕೆ ಬರ್ತಾ ಇಲ್ಲ, ಆದ್ರೆ ಒಂದಷ್ಟು ಜ್ಞಾಪಕ ಮಾಡಿ. ಕನ್ನಡ ಭಾಷೆ ಏನಾದ್ರೂ ಒಮ್ಮೆ ಹಾಳಾದ್ರೆ ಅದನ್ನ ಸರಿಪಡಿಸೋದಕ್ಕೆ ಆಗಲ್ಲ ಅನ್ನುವಂಥ ವಿಚಾರವನ್ನ ಈಗ ಹೋರಾಟಗಾರರಾದಂಥ ರೂಪೇಶ್ ರಾಜಣ್ಣ ಮಾತಾಡಿದ್ದಾರೆ. ನಾವು ಮೊದಲು ಕನ್ನಡವನ್ನ ಅಭಿಮಾನದಿಂದ ಮಾತಾಡಬೇಕು. ಕನ್ನಡ ರಾಜ್ಯೋತ್ಸವದ ಸಂಭ್ರಮ ಒಂದು ಕಡೆ ಆದ್ರೆ ಮತ್ತೊಂದು ಕಡೆಯಲ್ಲಿ ಒಂದಷ್ಟು ಜನ ಮಾತಾಡ್ತಾ ಇದ್ದಾರೆ ಕನ್ನಡದ ಬಗ್ಗೆ, ಕನ್ನಡ ನಾಡು ನುಡಿಯ ಬಗ್ಗೆ. ಕನ್ನಡ ಭಾಷೆ ಏನಾದ್ರೂ ಹಾಳಾದ್ರೆ ಮತ್ತೆ ಅದನ್ನ ಸರಿಪಡಿಸೋದಕ್ಕಾಗಲ್ಲ. ಅನ್ಯ ಭಾಷಿಕರಿಗೆ ಕನ್ನಡದ ಬಗ್ಗೆ ಕನ್ನಡಿಗರು ಅರಿವನ್ನ ಮೂಡಿಸಬೇಕು ಅಂತ ಹೇಳಿದ್ದಾರೆ ಹೋರಾಟಗಾರ ರೂಪೇಶ್ ರಾಜಣ್ಣ. ನಾಡಿನ ಸಮಸ್ತ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಸೊ ಕನ್ನಡದ ಹೋರಾಟದ ಮೂಲಕವೇ ಹೆಸರಾಗಿರ್ತಕ್ಕಂಥ ರೂಪೇಶ್ ರಾಜಣ್ಣ ಅವರಿದ್ದಾರೆ. ಸರ್ ನಮಸ್ಕಾರ. ಫಸ್ಟ್ ಆಫ್ ಆಲ್ ಕನ್ನಡ ರಾಜ್ಯೋತ್ಸವದ ಶುಭಾಶಯ. ಮೊದಲನೇದಾಗಿ ನಿಮ್ಮ ವಾಹಿನಿಯ ಸಿಬ್ಬಂದಿಗೂ ಹಾಗೂ ಇಡೀ ಕರ್ನಾಟಕದ ಜನತೆಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಸವಿ ಹಾರೈಕೆಗಳು. ಸೊ ರೂಪೇಶ್ ರಾಜಣ್ಣ ಅಂತ ಹೇಳಿದ್ರೆ ಒಂದು ವಿಭಿನ್ನ ಹೋರಾಟ. ಸೊ ಕನ್ನಡದ ಉಳಿವಿಗಾಗಿ ಪ್ರತಿನಿತ್ಯ ನಿರಂತರವಾಗಿ ಹೋರಾಟ ಮಾಡ್ಕೊಂಬಂದಂಥವ್ರು. ಸೊ ನಿಮಗೆ ಅದರಾದಂಥ ಒಂದು ಹೋರಾಟ ಯಾವುದಾದ್ರೂ ನೆನ್ಪು ಮಾಡ್ಕೊಳ್ಳೋದು ಯಾವುದು? ನಿಜಕ್ಕೂ ಸರ್ ತುಂಬಾ ಹೋರಾಟಗಳು ನೆನಪಿಗೆ ಬರ್ತದೆ. ನಮ್ಮ ನೆಲ ಜಲ ಭಾಷೆ, ಯಾಕಂದ್ರೆ ಪ್ರತಿ ದಿನ ಕನ್ನಡದ ವಿಚಾರವಾಗಿ ಏನಾರು ಒಂದು ಇಲ್ಲಿ ಬಂದು ದಬ್ಬಾಳಿಕೆ ಮಾಡ್ತಕ್ಕಂಥದ್ದು, ನಮ್ಮ ಜನರ ವಿರುದ್ಧವಾಗಿ ನಿಲ್ತಕ್ಕಂಥದ್ದು, ಈ ಥರದೊಂದಷ್ಟು ಸನ್ನಿವೇಶಗಳು ಸಾಕಷ್ಟು ತುಂಬಾ ಹೋರಾಟಗಳು ಜ್ಞಾಪಕ ಬರ್ತದೆ. ಅದರ ಪ್ರಮುಖ 2 ಹೋರಾಟವನ್ನು ನಾನು ಜ್ಞಾಪಿಸ್ಕೋಬೇಕು ಅಂದ್ರೆ, ಒಂದು, ಒಬ್ಬ ರೈತನಿಗೆ ಪಂಚೆ ಹಾಕೊಂಡು ಒಂದು ಮಾಲಲ್ಲಿ ಆ ಪಂಚೆ ಹಾಕೊಂಡಿರ್ತಕ್ಕಂಥ ರೈತನಿಗೆ ಒಳಗಡೆ ಬಿಡಲ್ಲ ಅಂತ ತಂದಾಗ ಅವತ್ತು ಆ ರೈತನ ಪರವಾಗಿ ನಿಂತ್ಕೊಂಡು ಅವ್ರಿಗೆ ಜೈಕಾರ ಹಾಕಿದ್ದು, ಅದೊಂದು ನನಗೆ ಬಹಳ ಖುಷಿ ವಿಚಾರ. ಮೊನ್ನೆ ಒಬ್ಬ ಯಾರೋ ಮಾರವಾಡಿ ಬ್ಯಾರಿಕೇಡ್ಗಳನ್ನ ಹಾಕೊಂಡು ಇದು ನಮ್ಮ ನೆಲ ನಮ್ಮ ಒಂದು ವಿಚಾರ ಅಂತ ಹೋದಾಗ ಅದನ್ನ ನಿಂತು ಎದುರಿಸಿದ್ದು, ಜೊತೆಗೆ ಬಂದು ಮೆಟ್ರೋದಲ್ಲಿ 50 ಜನ ಕನ್ನಡಿಗರನ್ನ ತೆಗಿಬೇಕು ಅಂದ್ರೆ ಲೋಕೋ ಪೈಲಟ್ಗಳನ್ನ ನೇಮಕ ಮಾಡಬೇಕು ಅಂತ ಹೇಳಿ ಒಂದು ನೋಟಿಫಿಕೇಶನ್ ಹೊರಡಿಸಿ ಇನ್ಯಾವುದೋ ರಾಜ್ಯದ ಜನರಿಗೆ ಉಪಯೋಗ ಆಗೋ ಥರ ಮಾಡಿದ್ರು. ಅವತ್ತು ನಮ್ಮ ಯುವ ಕರ್ನಾಟಕ ವೇದಿಕೆಯಿಂದ ನಿಂತ್ಕೊಂಡು ಹೋರಾಟ ಮಾಡಿ ಸಂಜೆ ಒಳಗೆ ಆದೇಶವನ್ನ ವಾಪಸ್ ಮಾಡಿದ್ದು, ಇವೆಲ್ಲ ಬಹಳ ನೆನಪಾಗುತ್ತೆ. ವಿಶೇಷವಾಗಿ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯನ್ನು ಇಡಬೇಕು ಅಂತ ಬೆಳಗಾವಿ ಪೀರಣವಾಡಿಯಲ್ಲಿ ಅವತ್ತು ಇಡೀ ರಾತ್ರಿ ಮಧ್ಯರಾತ್ರಿ 12:30-1 ಗಂಟೆಯಲ್ಲಿ ಹೋಗಿ ಆ ಪ್ರತಿಮೆಯನ್ನು ಅಲ್ಲಿಟ್ಟು ನಮ್ಮ ನಾಡಿನ ಅಸ್ಮಿತೆ ವಿಚಾರವಾಗಿ ಅವತ್ತು ನಿಂತಂತ ವಿಚಾರ ಇದೆಯಲ್ಲ ಸರ್, ಇವೆಲ್ಲ ಬಹಳ ನೆನಪಿಗೆ ಬರ್ತವೆ. ಇನ್ನೂ ಸುಮಾರಿದೆ, ನನಗೆ ಜ್ಞಾಪಕಕ್ಕೆ ಬರ್ತಾ ಇಲ್ಲ, ಆದ್ರೆ ಒಂದಷ್ಟು ಜ್ಞಾಪಕ ಮಾಡಿ.